ನಮಸ್ಕಾರ ಸ್ನೇಹಿತರೆ 21/1/2026 ಬುಧವಾರ ಹುಬ್ಬಳ್ಳಿ ಮಾರುಕಟ್ಟೆ ನಡೆದಿದೆ. ಈ ಬುಧವಾರದ ಹುಬ್ಬಳ್ಳಿ ಮಾರುಕಟ್ಟೆಗೆ ಸರಿಸುಮಾರು 25,000 ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ತರಲಾಗಿತ್ತು. ಇದರೊಳಗೆ ಏಸಿಕಾಯಿ ಮತ್ತು ಹೊಸಕಾಯಿ ಎರಡು ಕೂಡಿನೂ 25,000 ಚೀಲ ಮಾರಾಟಕ್ಕೆ ತರಲಾಗಿತ್ತು. ಇನ್ನು ಮಾರಾಟಕ್ಕೆ ತಂದ ಎಲ್ಲ ಮೆಣಸಿನಕಾಯಿನೂ ಮಾರಾಟವಾಗಿವೆ ಅಂತಲೇ ಹೇಳಬೇಕು. ಸ್ನೇಹಿತರೆ, ಈ ಬುಧವಾರದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಹೊಸಕಾಯಿ ಡಬ್ಬಿ ಬ್ಯಾಡ್ಗೆ 70,000 ಗಡಿ ದಾಟಿದೆ. ಇನ್ನು ಸಿಂಜೆಂಟಾ 2043 30,000 ಗಡಿ ದಾಟಿದೆ. ಸರ್ಪನ್ 102 35,000 ಗಡಿ ದಾಟಿದೆ. ಸಿಂಜೆಂಟಾ 5531 20,000 ಗಡಿ ದಾಟಿದೆ. ಈ ಬೆಲೆಗಳನ್ನು ಗಮನಿಸಿದರೆ ಮೆಣಸಿನಕಾಯಿಗೆ ಒಳ್ಳೆ ಡಿಮ್ಯಾಂಡ್ ಶುರುವಾಗಿದೆ. ರೈತರು ಮಾಡಬೇಕಾಗಿದ್ದು ಒಂದು ಕೆಲಸ ಏನಂದರೆ, ನೀವು ಕ್ವಾಲಿಟಿ ಮೇಂಟೈನ್ ಮಾಡಿದರೆ ಇದರಿಂದ ಒಳ್ಳೆ ಬೆಲೆ ಸಿಗುವ ಸಾಧ್ಯತೆ ಇದೆ. ಏಕೆಂದರೆ ಪ್ರತಿ ಮಾರುಕಟ್ಟೆಯಲ್ಲೂ ಬ್ಯಾಡ್ಗೆಯಲ್ಲೂ ಹುಬ್ಬಳ್ಳಿಯಲ್ಲೂ ಬೆಲೆಗಳು ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಹಾಗಾದರೆ ಸ್ನೇಹಿತರೆ, ಈ ಬುಧವಾರದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನಡೆದ ಒಣಮೆಣಸಿನಕಾಯಿ ಬೆಲೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇನ್ನು ಈ ಬುಧವಾರದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಬೆಲೆಗಳನ್ನು ನೋಡುವುದಾದರೆ, ಡಬ್ಬಿ ಬ್ಯಾಡ್ಗಿ ಬಯಲು ಭೂಮಿಯಲ್ಲಿ ಮಳೆಗೆ ಬೆಳೆದ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಕಾಯಿ 65,000ದಿಂದ 72,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 65,000 ನಡೆದರೆ ಹೈಯೆಸ್ಟ್ 72,500ರವರೆಗೆ ರೇಟ್ ನಡೆದಿದೆ. ಇದನ್ನು ಬೀಜ ಮಾಡುವ ಉದ್ದೇಶದಿಂದ ಖರೀದಿ ಮಾಡಲಾಗಿದೆ. ಇನ್ನು ಡಬ್ಬಿ ಬ್ಯಾಡ್ಗೆ ಡೀಲಕ್ಸ್ ಕ್ವಾಲಿಟಿ 48,000ದಿಂದ 55,000ರವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ 35ರಿಂದ 42,000ರವರೆಗೆ ರೇಟ್ ನಡೆದಿದೆ. ಡಬ್ಬಿ ಬ್ಯಾಡ್ಗೆ ಮೀಡಿಯಂ ಕ್ವಾಲಿಟಿ 22ರಿಂದ 32,000ರವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡ್ಗೆ ಲೋ ಕ್ವಾಲಿಟಿ 10,000ದಿಂದ 18,000ರವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡ್ಗೆ ಹಳೆಕಾಯಿ ಅಂದರೆ ಏಸಿಕಾಯಿ 34,000ದಿಂದ 45,000ರವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡ್ಗಿ ಅಂದರೆ ಬಿತ್ತಿದ ಬ್ಯಾಡ್ಗಿ ಬಯಲು ಭೂಮಿಯಲ್ಲಿ ಮಳೆಗೆ ಬೆಳೆದ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಕಾಯಿ 50,000ದಿಂದ 54,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 50,000 ನಡೆದರೆ ಹೈಯೆಸ್ಟ್ 54,000ರವರೆಗೆ ರೇಟ್ ನಡೆದಿದೆ. ಇದನ್ನು ಕೂಡ ಸೀಡ್ ಮಾಡುವ ಉದ್ದೇಶದಿಂದ ಖರೀದಿ ಮಾಡಲಾಗಿದೆ. ಇನ್ನು ಕಡ್ಡಿ ಬ್ಯಾಡ್ಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 35,000ದಿಂದ 42,000ರವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡ್ಗಿ ಬೆಸ್ಟ್ ಕ್ವಾಲಿಟಿ 22,000ದಿಂದ 28,000ರವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡ್ಗಿ ಮೀಡಿಯಂ ಕ್ವಾಲಿಟಿ 14,000ದಿಂದ 20,000ರವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡ್ಗೆ ಲೋ ಕ್ವಾಲಿಟಿ ಕಾಯಿ 6,000ದಿಂದ 14,000ರವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡ್ಗೆ ಏಸಿಕಾಯಿ 32,000ದಿಂದ 35,000ರವರೆಗೆ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 2043 ಅಂದರೆ ಸಿಂಜೆಂಟಾ ಬ್ಯಾಡ್ಗಿ ಹೊಸಕಾಯಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 25,000ದಿಂದ 35,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 25,000 ನಡೆದರೆ ಹೈಯೆಸ್ಟ್ 35,500ರವರೆಗೆ ರೇಟ್ ನಡೆದಿದೆ. ಇನ್ನು 2043 ಬೆಸ್ಟ್ ಕ್ವಾಲಿಟಿ ಕಾಯಿ 16,000ದಿಂದ 22,000ರವರೆಗೆ ರೇಟ್ ನಡೆದಿದೆ. ಇನ್ನು 2043 ಮೀಡಿಯಂ ಕ್ವಾಲಿಟಿ 12,000ದಿಂದ 16,000ರವರೆಗೆ ರೇಟ್ ನಡೆದಿದೆ. ಇನ್ನು 2043 ಏಸಿಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 15,000ದಿಂದ 28,000ರವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡ್ಗಿ ಈ ಸೀಸನ್ನ ಹೊಸಕಾಯಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 28,000ದಿಂದ 40,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 28 ನಡೆದರೆ ಹೈಯೆಸ್ಟ್ 39ರಿಂದ 40,000ರವರೆಗೆ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಬೆಸ್ಟ್ ಕ್ವಾಲಿಟಿ 18,000ದಿಂದ 26,000ರವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಮೀಡಿಯಂ ಕ್ವಾಲಿಟಿ 13,000ದಿಂದ 17,500ರವರೆಗೆ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಏಸಿಕಾಯಿ 15,000ದಿಂದ 28,000ರವರೆಗೆ ರೇಟ್ ನಡೆದಿದೆ. ಡಿ ವೆರೈಟಿ ಹೊಸಕಾಯಿ 18,000ದಿಂದ 25,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 18,000 ನಡೆದರೆ ಹೈಯೆಸ್ಟ್ 25,000ರವರೆಗೆ ರೇಟ್ ನಡೆದಿದೆ. ಇನ್ನು ಡಿ ವೆರೈಟಿ ಮೀಡಿಯಂ ಕ್ವಾಲಿಟಿ 8,000ದಿಂದ 14,000ರವರೆಗೆ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 5531 ಅಂದರೆ ಸಿಂಜೆಂಟಾ ಸೀಡ್ಸ್ ಡೀಲಕ್ಸ್ ಕ್ವಾಲಿಟಿ ಕಾಯಿ 18,000ದಿಂದ 23,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 18,000 ನಡೆದರೆ ಹೈಯೆಸ್ಟ್ 23,000ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಬೆಸ್ಟ್ ಕ್ವಾಲಿಟಿ 12,000ದಿಂದ 15,000ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಮಿಕ್ಸ್ 10,000ದಿಂದ 14,000ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಮೀಡಿಯಂ ಕ್ವಾಲಿಟಿ 8,000ದಿಂದ 11,500ರವರೆಗೆ ರೇಟ್ ನಡೆದಿದೆ. 5531 ಮಚ್ಚೆಕಾಯಿ 6,000ದಿಂದ 9,000ರವರೆಗೆ ರೇಟ್ ನಡೆದಿದೆ.
ಡಬಲ್ ಪತ್ರಿ ಒನ್ ಬೆಳೆಗಾಯಿ 2000ದಿಂದ 4500ರವರೆಗೆ ರೇಟ್ ನಡೆದಿದೆ. ಇನ್ನು ಡಬಲ್ ಪತ್ರಿ ಒನ್ ಎಸಿ ಕಾಯಿ 10,000ದಿಂದ 15,000ರವರೆಗೆ ರೇಟ್ ನಡೆದಿದೆ. ಇದು ಕೂಡ ಬೆಸ್ಟ್ ಕ್ವಾಲಿಟಿ ಕಾಯಿ. ಸೂಪರ್ 10 ವೆರೈಟಿ ಡೀಲಕ್ಸ್ ಕ್ವಾಲಿಟಿ 14,000ದಿಂದ 17,000ರವರೆಗೆ ರೇಟ್ ನಡೆದಿದೆ. ಇನ್ನು ಸೆಕೆಂಡ್ ಕ್ವಾಲಿಟಿ 8,000ದಿಂದ 11,000ರವರೆಗೆ ರೇಟ್ ನಡೆದಿದೆ. ಗುಂಟೂರು ವೆರೈಟಿ ಹೊಸ ಕಾಯಿ 12,000ದಿಂದ 14,500ರವರೆಗೆ ರೇಟ್ ನಡೆದಿದೆ. ಇನ್ನು ಎಸಿ ಕಾಯಿ 6,000ದಿಂದ 13,000ರವರೆಗೆ ರೇಟ್ ನಡೆದಿದೆ. ಇನ್ನು ತೇಜ ವೆರೈಟಿ ಹೊಸ ಕಾಯಿ 12,000ದಿಂದ 15,000ರವರೆಗೆ ರೇಟ್ ನಡೆದಿದೆ. ಇನ್ನು ತೇಜ ವೆರೈಟಿ ಎಸಿ ಕಾಯಿ 6,000ದಿಂದ 13,500ರವರೆಗೆ ರೇಟ್ ನಡೆದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬುಧವಾರದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ.